ಅಪ್ಪ ಅಮ್ಮ ಇಲ್ಲದ ನಾನು ಬಾಣಂತನಕ್ಕೆ ಅಂತ ನನ್ನ ಅಕ್ಕನ ಮನೆಗೆ ಹೋದೆ. ಆದರೆ ಅಲ್ಲಿ ನನ್ನ ಭಾವನ ತಮ್ಮ ಕಿರಣ್ ನನ್ನ ಜೊತೆ ಮಾಡಬಾರದ ಕೆಲಸವನ್ನು ಮಾಡಿದ. ಇದರಿಂದ ಸಂಪೂರ್ಣವಾಗಿ ನನ್ನ ಬದುಕು ಹಾಳಾಯಿತು. ನನ್ನ ಗಂಡನಿಗೆ ನಾನು ಹೇಗೆ ಮುಖ ತೋರಿಸಲಿ? ಹೊರಗಿನ ಪ್ರಪಂಚಕ್ಕೆ ಗೊತ್ತಾದರೆ ಇನ್ನು ಎಲ್ಲ ಮುಗಿದು ಹೋಗುತ್ತದೆ. ನಾನು ಬದುಕುವ ಯಾವುದೇ ರೀತಿಯ ವಿಷಯ ಇರುವುದಿಲ್ಲ. ಅಯ್ಯೋ ಮುಂದೆ. ನನ್ನ ಹೆಸರು ಕೋಮಲ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪನಿಗೆ ನಾನು ಎಂದರೆ ಪ್ರೀತಿ. ನಾನು ಚಿಕ್ಕವಳಾಗಿದ್ದಾಗಲೇ ತಿಂಗಳಿಗೆ 2 ಲಕ್ಷ ನನ್ನ ಹೆಸರಿನಲ್ಲಿ ಬಾಡಿಗೆ ಬರಬೇಕು. ಆದರೆ ಅಕ್ಕನಿಗೆ ಅಷ್ಟೊಂದು ಮಾಡಿರಲಿಲ್ಲ. ಭಾವ ತುಂಬ ಶ್ರೀಮಂತರು. ಯಾವಾಗಲೂ ಅಪ್ಪ ಅಮ್ಮ ನನ್ನ ಜೊತೆಯಲ್ಲೇ ನನ್ನನ್ನು ಇಟ್ಟುಕೊಂಡು ಸಾಕುತ್ತಿದ್ದರು. ನಾನು ಹುಟ್ಟಿದ ಮೇಲೆ ಅವರಿಗೆ ಐಶ್ವರ್ಯ ಬಂತಂತೆ. ನಾನು ಎಂದರೆ ಪ್ರೀತಿ. ಎಲ್ಲಕ್ಕಿಂತ ಹೆಚ್ಚಿಗೆ ನನ್ನ ಸಂಬಂಧಿಕರಿಗೆ ನನ್ನ ಮೇಲೆ ತುಂಬ ಕಣ್ಣು. ತುಂಬ ಮುದ್ದಾಗಿದ್ದಾಳೆ, ತುಂಬ ಅದೃಷ್ಟವಂತ ಮಗು ಅಂತ. ಆದ್ದರಿಂದ ಅಮ್ಮ ಅಪ್ಪ ಯಾರ ಮನೆಗೂ ಕಳಿಸುತ್ತಿರಲಿಲ್ಲ. ನನ್ನನ್ನು ಎಲ್ಲಿಗೂ ನನ್ನನ್ನು ಕರೆದುಕೊಂಡು ಹೋಗುತ್ತಿರಲಿಲ್ಲ. ಇಷ್ಟು ಮುದ್ದಾಗಿ ಸಾಕಿದರು. ನಾನು ಕೂಡ ಚೆನ್ನಾಗಿ ಓದುತ್ತಿದ್ದೆ. PUC ಆಗಿ ಡಿಗ್ರಿಗೆ ಸೇರಿದೆ. ಅಲ್ಲಿ ನನ್ನ ಸೀನಿಯರ್ ಒಬ್ಬ ನನ್ನ ಹಿಂದೆ ಬಿದ್ದಿದ್ದ. ಪ್ರೀತಿಸು ಅಂತ. ನಾನು ಯಾವಾಗಲೂ ಅಪ್ಪ ಅಮ್ಮನ ಜೊತೆಯಲ್ಲಿ ಇದ್ದಿದ್ದರಿಂದ ನನಗೆ ಈ ಹೊರಗಿನ ಜನರ ಅರಿವು ಅಷ್ಟೊಂದು ಇರಲಿಲ್ಲ. ನಂತರ ನನ್ನ ಹೆಸರಿನ ಟ್ಯಾಟೂ ಅನ್ನು ಹಾಕಿಸಿಕೊಂಡು ಬಂದು ತೋರಿಸುತ್ತಾನೆ. ಅದಕ್ಕೂ ನಾನು ಬಗ್ಗಲಿಲ್ಲ. ಪ್ರತಿ ಬಾರಿಯೂ ಪ್ರತಿ ದಿನವೂ ಹುಚ್ಚನಂತೆ ನನ್ನನ್ನು ಪ್ರೀತಿಸುವ ರೀತಿಯನ್ನು ವಿಧವಾಗಿ ತೋರಿಸುತ್ತಾನೆ. ಅವನ ಆ ಪ್ರೀತಿಗೆ ನಾನು ಸೋಲಲೇಬೇಕಿತ್ತು. ನನ್ನ ಹತ್ತಿರ ಬೇರೆ ಯಾವ ದಾರಿಯೂ ಇರಲಿಲ್ಲ. ಕ್ರಮೇಣ ನನಗೆ ಅವನ ಮೇಲೆ ಪ್ರೀತಿ ಹೆಚ್ಚಾಯಿತು. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದೆವು. ಪಾರ್ಕು, ಪಿಕ್ಚರ್, ಮಾಲ್, ಕ್ಲಬ್ ಈ ರೀತಿ ಎಲ್ಲ ಕಡೆ ಕರೆದುಕೊಂಡು ಹೋಗುತ್ತಿದ್ದ. ಮೊದಲು ಎಲ್ಲ ಒಂದು ರೀತಿಯ ಅದ್ಭುತದಿಂದ ಕೂಡಿತ್ತು. ದಿನಗಳು ಕಳೆದಂತೆ ಆ ಪ್ರೀತಿಯಲ್ಲಿ ಕೂಡ ಹುಳುಕು ಕಾಣಿಸಲು ಆರಂಭವಾಯಿತು. ನನಗೆ ಮುತ್ತುಗಳನ್ನು ಕೊಡಲು ಶುರು ಮಾಡಿದ. ಬೇಡ ಅಂದರು. ಮೊದಲಾದರೆ ಕೆನ್ನೆಗೆ ಕೊಡುತ್ತಿದ್ದೆ. ನೆನ್ನೆ ನನಗೆ ತಿಳಿಯದ ಹಾಗೆ ತುಟಿಗೆ ಮುತ್ತನ್ನು ಕೊಡುತ್ತಾನೆ. ನಾನು ಬೆಚ್ಚಿಬಿದ್ದೆ. ಇನ್ನೆಂದೂ ಕೂಡ ನನಗೆ ನಿನ್ನ ಮುಖವನ್ನು ತೋರಿಸಬೇಡ. ಈ ರೀತಿಯ ಗಲೀಜು ಮನುಷ್ಯನ ಜೊತೆ ನಾನು ಎಂದೂ ಕೂಡ ಪ್ರೀತಿಯಲ್ಲಿ ಬೀಳುವುದಿಲ್ಲ. ಪ್ರೀತಿ ಎಂದರೆ ಆತ್ಮಗಳ ಮಿಲನ ಅಷ್ಟೇ. ದೇಹವು ಸೇರಲು ಒಂದು ಸಮಯ ಬರುತ್ತದೆ. ಆ ಸಂದರ್ಭದಲ್ಲಿ ಆದರೆ ಬರೀ ದೇಹ ಸುಖಕ್ಕೆ ನನ್ನ ಹಿಂದೆ ನೀನು ಬಿದ್ದಿದ್ದರೆ ಇವತ್ತೇ ನಮ್ಮಿಬ್ಬರ ಸಂಬಂಧವನ್ನು ಮುರಿದು ಬಿಡೋಣ ಅಂತ ಅವನಿಗೆ ಚೆನ್ನಾಗಿ ಬೈದು ಮನೆಗೆ ಬಂದೆ. ಪ್ರತಿ ಬಾರಿಯೂ ನನಗೆ ಅವನ ಜೊತೆ ಇದ್ದಾಗ ಒಂದು ರೀತಿಯ ಗಿಲ್ಟ್ ಕಾಡುತ್ತಿತ್ತು. ಅಪ್ಪ ಅಮ್ಮನಿಗೆ ಮೋಸ ಮಾಡುತ್ತಿದ್ದೇನೆ ಅಂತ. ತುಂಬ ಜನಗಳು ನೆರೆದಿದ್ದರು. ಮನೆಯ ಹತ್ತಿರ ಹೋದಾಗ ಹುಡುಗನ ಮನೆಯವರು ಬಂದಿದ್ದಾರೆ ನನ್ನನ್ನು ನೋಡಲು. ನನಗೆ ಏನು ಮಾಡಬೇಕು ಅಂತ ಅರ್ಥವಾಗಲಿಲ್ಲ. ಅಕ್ಕ ಹೇಳುತ್ತಾಳೆ, ಅಪ್ಪ ಅಮ್ಮ ಹುಡುಗನನ್ನು ನಿನಗೆ ಅಂತ ಗೊತ್ತು ಮಾಡಿದ್ದಾರೆ. ನಿಶ್ಚಿತಾರ್ಥ ಮಾಡುತ್ತಿದ್ದಾರೆ. ರೆಡಿಯಾಗಿ ಕುಳಿತುಕೋ ಅಂತ ಹೇಳುತ್ತಾಳೆ. ವಿಧಿ ಇಲ್ಲದೆ ಮದುವೆಗೆ ಒಪ್ಪಿಕೊಂಡೆ. ಹುಡುಗ ಹೇಗಿದ್ದಾನೆ, ಏನು ಮಾಡುತ್ತಿದ್ದಾನೆ ಅನ್ನುವ ಯಾವುದೇ ವಿವರ ಕೇಳಬೇಕು ಅಂತ ನನ್ನ ಮನಸ್ಸಿಗೆ ಓಡಲಿಲ್ಲ. ಬದಲಿಗೆ ಅಪ್ಪ ಅಮ್ಮ ಹೇಳುತ್ತಿದ್ದಾರೆ ಮದುವೆ ಆಗಿಬಿಡೋಣ ಅನ್ನುವ ಆಸೆ ಆಯಿತು. ಬದಲಿಗೆ ಆ ನನ್ನ ಪ್ರಿಯಕರ ಮಾಡಿದ ಮೋಸಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕು. ಅವನ ಎದುರಿಗೆ ಬೇರೆ ಹುಡುಗನನ್ನು ಮದುವೆಯಾಗಿ ಅವನಿಗೆ ತೋರಿಸಬೇಕು ಪ್ರೀತಿ ಅಂದರೆ ಏನೋ ಅಂತ, ಬದುಕು ಅಂದರೆ ಏನೋ ಅಂತ. ಅದೇ ರೀತಿ ಚೆನ್ನಾಗಿ ರೆಡಿಯಾಗಿ ಕುಳಿತುಕೊಂಡೆ. ನಿಶ್ಚಿತಾರ್ಥ ಆಯಿತು. ಹುಡುಗ ನೋಡಲು ತುಂಬ ಸುಂದರವಾಗಿದ್ದಾನೆ. ನಾನೂ ಕೂಡ ಸುಂದರಿ. ಇಬ್ಬರಿಗೂ ಒಳ್ಳೆಯ ಜೋಡಿ. ಆದರೆ ಹುಡುಗ ತುಂಬ ಕಡಿಮೆ ಮಾತನಾಡುವುದು ಅಂತ ಅನಿಸುತ್ತದೆ. ಜಾಸ್ತಿ ಮಾತನಾಡಲಿಲ್ಲ. ನನಗೆ ಅದರ ಅವಶ್ಯಕತೆಯೂ ಇರಲಿಲ್ಲ. ಈಗ ತಾನೇ ಬ್ರೇಕಪ್ ಮಾಡಿಕೊಂಡಿದ್ದಾನೆ. ಸ್ವಲ್ಪ ಸಮಯ ಬೇಕಿತ್ತು ಹಳೆಯ ಸಂಬಂಧದಿಂದ ಹೊರಗೆ ಬರಲು. ಆದರೆ ಅಪ್ಪ ಅಮ್ಮನಿಗಾಗಿ ಒಪ್ಪಿಕೊಂಡೆ. ಹುಡುಗನಿಗೆ ಹುಡುಗಿ ಕೆಲಸಕ್ಕೆ ಹೋಗುವುದು ಬೇಡ ಅಂತ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡರೆ ಸಾಕು ಅಂತ ಹೇಳಿದನಂತೆ. ಇನ್ನು ನಾನು ಕಾಲೇಜಿನ ಕಡೆ ಹೋಗಲು ಮನಸ್ಸು ಮಾಡಿಲ್ಲ. ನನ್ನ ಹಳೆ ಪ್ರಿಯಕರ ಪುನಃ ಸಿಕ್ಕಿದರೆ ಅವನಿಗೆ ಉತ್ತರ ಕೊಡುವ ಶಕ್ತಿ ಇಲ್ಲ. ಅಥವಾ ಅವನು ಏನಾದರೂ ನನ್ನ ಜೊತೆ ಕೆಟ್ಟದ್ದು ಮಾಡಿದರೆ ಅವನು ಮೊದಲೇ ಹುಚ್ಚು ಪ್ರೇಮಿ. ನನಗೆ ಅವನು ಮಾಡುವ ಕೊಡುವ ಕಷ್ಟವನ್ನು ತಡೆದುಕೊಳ್ಳುವೆ. ಆದರೆ ಅದು ಅಪ್ಪ ಅಮ್ಮನವರಿಗೂ ಕೂಡ ರೀಚ್ ಆಗುತ್ತದೆ. ಅದಕ್ಕಾಗಿ ನಾನು ಕಾಲೇಜಿನ ಕಡೆ ಭಯದಿಂದ ಹೋಗಲಿಲ್ಲ. ನನ್ನ ಮದುವೆಗೂ ಕೂಡ ಯಾರನ್ನೂ ಕರೆಯಲಿಲ್ಲ. ನನ್ನ ಆಪ್ತ ಗೆಳೆಯ ಗೆಳತಿಯರನ್ನೂ ಕೂಡ ಕರೆದಿಲ್ಲ. ಒಬ್ಬನಿಗೆ ಗೊತ್ತಾದರೆ ಎಲ್ಲರೂ ಕೂಡ ಅವನಿಗೆ ಈ ವಿಷಯವನ್ನು ತಿಳಿಸುತ್ತಾರೆ. ನಂತರ ಸಮಸ್ಯೆ ಆಗುವುದು. ನನಗೆ ನನ್ನ ಗಂಡ ಕೇಳಿದರು, ನಿಮ್ಮ ಆಸೆ ಯಾವುದಾದರೂ ಇದ್ದರೆ ಹೇಳಿ, ಮದುವೆ ವಿಷಯದಲ್ಲಿ ಈಡೇರಿಸುತ್ತೇನೆ ಅಂತ.
ನಾನು ಯಾವುದೂ ಇಲ್ಲ, ನೀವು ಹೇಗೆ ಹೇಳಿದರೆ ಹಾಗೆ ಅಂತ ಹೇಳಿದ್ದಕ್ಕೆ ಅವನು ನಗುತ್ತಾನೆ. ಈಗಿನ ಕಾಲದಲ್ಲೂ ಇಷ್ಟೊಂದು ಸಿಂಪಲ್ ಹುಡುಗಿ ಅಂತ ನನ್ನನ್ನು ತುಂಬ ಹೋಲಿದ. ಬಹಳ ಬೇಗ ನಮ್ಮಿಬ್ಬರ ಮದುವೆ ಆಯಿತು. ಹುಡುಗನ ಬಗ್ಗೆ ಈಗಲೂ ನನಗೆ ಅರ್ಥವಾಗದೇ ಇರುವ ವಿಷಯ, ಅವನು ಅಷ್ಟೊಂದು ಓದಿದರೂ ಕೂಡ ಬರೀ ಡಿಗ್ರಿ ಆಗಿರುವ ನನ್ನನ್ನು ಏಕೆ ಮದುವೆ ಆದ ಅಂತ. ಅವನ ಸಹಪಾಠಿಗಳು ತುಂಬ ಜನ ಹುಡುಗಿಯರು ಜಾಸ್ತಿ ಓದಿರುವುದರಿಂದ ಗಂಡಂದಿರಿಗೆ ಮರ್ಯಾದೆ ಕೊಡುವುದಿಲ್ಲವಂತೆ, ಸಂಸಾರಗಳು ಹಾಳಾಗುತ್ತದೆ ಎಂದೇ ಬಹಳ ಬೇಗ ಡೈವರ್ಸ್ಗಳನ್ನು ನೋಡುತ್ತಾ ಇರುವುದರಿಂದ ಅವನಿಗೆ ಮನೆಯಲ್ಲಿ ಇರುವ ಮಕ್ಕಳಿಗೆ ಹೇಳಿಕೊಡಲು ಒಂದು ಒಳ್ಳೆಯ ಎಜುಕೇಷನ್ ಬಂದರೆ ಸಾಕು. ನನ್ನ ಮಾತಿಗೆ ಅವರು ತುಂಬ ಖುಷಿಪಟ್ಟರು. ನಾನು ಮನೆಯಲ್ಲೇ ಇರುತ್ತೇನೆ, ಯಾವುದೇ ಕೆಲಸಕ್ಕೆ ಹೋಗುವುದಿಲ್ಲ ಅಂತ ಹೇಳಿದ್ದೆ. ಮದುವೆ ಆಗಿದ್ದು ತುಂಬ ವಿಜೃಂಭಣೆಯಿಂದ. ಮದುವೆಯನ್ನು ಅವರೇ ಮಾಡಿಕೊಂಡರು. ಅವರು ನಮಗಿಂತ ಶ್ರೀಮಂತರು. ಮೊದಲ ರಾತ್ರಿ ಗಂಡನಿಗಾಗಿ ಕಾದು ಕುಳಿತೆ. ಬಂದವನು ನನ್ನನ್ನು ನೋಡಿ ನಕ್ಕ. ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ಹೇಳುತ್ತಾನೆ, ಯಾವಾಗಲೂ ನೀನು ಒಂದು ಟೆನ್ಷನ್ನಲ್ಲಿ ಇರುತ್ತೀಯ. ಯಾವುದೇ ವಿಷಯವಿದ್ದರೂ ನನ್ನ ಹತ್ತಿರ ಮನಸ್ಸು ಬಿಚ್ಚು ಹೇಳು. ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ. ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ರೀತಿ ಜೊತೆ ಇರಬಹುದು. ನಮ್ಮಿಬ್ಬರ ಮಧ್ಯೆ ಯಾವುದೇ ವಿಷಯವೂ ಯಾವುದೇ ಸುಳ್ಳು ಇರಬಾರದು ಅಂತ ಹೇಳಿದ್ದಕ್ಕೆ ನಾನು ನನ್ನ ಪಾಸ್ಟ್ ಚೆನ್ನಾಗಿಲ್ಲ, ಅದರ ಬಗ್ಗೆ ನಿಮ್ಮ ಹತ್ತಿರ ಹೇಳಬೇಕಿತ್ತು. ನಿಮ್ಮ ಪಾಸ್ಟ್ಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನೀವು ಆಗ ಅದೇ ರೀತಿ ಬದುಕುತ್ತಿದ್ದೀರಿ, ಅದಕ್ಕಾಗಿ. ಆದರೆ ಇಂದು ನೀವು ನನ್ನನ್ನು ಮದುವೆಯಾಗಿದ್ದೀರಾ, ಈಗಿನ ವಿಷಯವನ್ನು ಮಾತ್ರ ಮಾತನಾಡಿ. ಪ್ರತಿಯೊಬ್ಬರಿಗೂ ಒಂದೊಂದು ಪಾಸ್ಟ್ ಇರುತ್ತದೆ. ನನಗೂ ಕೂಡ ಕಾಲೇಜಿನಲ್ಲಿ ಮೊದಲು ಕೆಲಸಕ್ಕೆ ಸೇರಿದಾಗ ಹೊಸ ರೀತಿಯ ಗರ್ಲ್ ಫ್ರೆಂಡ್ಸ್ ಇದ್ದರು. ಆದರೆ ಎಂದೂ ಕೂಡ ದೈಹಿಕವಾಗಿ ಅವರ ಜೊತೆ ನಾನು ಸೇರಿಲ್ಲ. ಅರ್ಥವಾಯಿತಾ? ವಿಷಯ ಏನೇ ಇದ್ದರೂ ನೀವು ನನ್ನ ಹತ್ತಿರ ಡಿಸ್ಕಸ್ ಮಾಡುವ ಅಗತ್ಯ ಇಲ್ಲ. ಏಕೆಂದರೆ ಪ್ಲೀಸ್, ಇಂದಿನಿಂದ ನನ್ನ ಜೊತೆ ಸುಂದರವಾಗಿ ಬದುಕಿ. ನಿಮ್ಮ ಹಳೆಯ ವಿಷಯವನ್ನು ಮರೆತು ಅಂತ ಕೈಯನ್ನು ನನ್ನ ಮುಂದೆ ಹಿಡಿದರು. ನಾನು ಕೂಡ ಕೈಯನ್ನು ಕೊಟ್ಟೆ. ಎಂದೂ ಕೂಡ ನಿಮಗೆ ಬೇಸರವಾಗುವ ಅಥವಾ ನೀವು ನನ್ನನ್ನು ಪ್ರಶ್ನೆ ಮಾಡುವ ರೀತಿ ನಾನು ಬದುಕುವುದಿಲ್ಲ. ನೀವು ನನ್ನವರು, ನಾನು ನಿಮ್ಮವಳು, ಅಷ್ಟು ಮಾತ್ರ ಸತ್ಯ. ಆ ಸತ್ಯವನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕಬೇಕು. ಇಬ್ಬರೂ ಕೂಡ ತಮ್ಮ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಹೊಸ ಬದುಕನ್ನು ಬದುಕಲು ಆರಂಭಿಸಿದೆವು. ಇಬ್ಬರೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಒಂದಾದೆವು. ಆ ರಾತ್ರಿ ತುಂಬ ಮಧುರವಾಗಿತ್ತು, ಪ್ರಶಾಂತವಾಗಿತ್ತು. ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸುಂದರವಾಗಿರುತ್ತದೆ ಅಂತ. ನಾನು ಅದೃಷ್ಟವಂತೆ. ಇಷ್ಟೊಂದು ಮೆಚ್ಯೂರ್ ಒಳ್ಳೆಯ ಹುಡುಗ ನನ್ನ ಬದುಕಿನಲ್ಲಿ ನನ್ನ ಜೀವನ ಸಂಗಾತಿಯಾಗಿ ಸಿಕ್ಕಿದ್ದಾರೆ. ನಾನು ಕೂಡ ಅದೇ ರೀತಿ ಬದುಕಬೇಕು. ಅವರ ಬಾಳ ಸಂಗಾತಿಯಾಗಿ ಬದುಕು ಸುಂದರವಾಗಿ ನಡೆದುಕೊಂಡು ಹೋಗುತ್ತಿರಬೇಕಾದರೆ ಒಂದು ಕೆಟ್ಟ ವಿಷಯವನ್ನು ಕೇಳಿದೆ. ತುಂಬ ಕೆಟ್ಟ ವಿಷಯ. ಅದೇನೆಂದರೆ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಸತ್ತು ಹೋದರಂತೆ. ಅವರನ್ನು ಆ ಕಂಡೀಷನ್ನಲ್ಲಿ ನೋಡಿ ನನಗೆ ತುಂಬ ದುಃಖವಾಯಿತು. ನನ್ನ ಗಂಡ ತುಂಬ ಸಮಾಧಾನ ಮಾಡಿದರು. ಅವರು ನನಗಾಗಿ ಕಟ್ಟಿದ್ದ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಎಲ್ಲ ಮನೆಗಳ ಬಾಡಿಗೆಗಳು ನನಗೆ ಬರುತ್ತಿವೆ. ಗಂಡನ ಮನೆಯಲ್ಲಿ ಶ್ರೀಮಂತರು. ದುಡ್ಡಿಗಾಗಿ ಯಾವುದೇ ರೀತಿಯ ಪರದಾಟ ಇಲ್ಲ. ಇರುವುದು ತಂದೆ ತಾಯಿಯ ಪ್ರೀತಿಗಾಗಿ. ಅಕ್ಕ ಯಾವಾಗಲೂ ಅವಳ ಬದುಕಿನಲ್ಲಿ ಅವಳು ಮುಳುಗಿ ಹೋಗಿರುತ್ತಾಳೆ. ಇನ್ನೊಬ್ಬರ ಭಾವನೆಗಳು ಅವಳಿಗೆ ಅರ್ಥವಾಗುವುದಿಲ್ಲ. ನನಗೂ ಕೂಡ ಅದೇ ರೀತಿ ಆಗುತ್ತಿದೆ. ಈ ಸಮಸ್ಯೆಗಳಿಂದ ಹೊರಗೆ ಬರಲು ಆಗುತ್ತಿಲ್ಲ. ಆದರೆ ನನಗೆ ನನ್ನ ಗಂಡನ ಮನೆಯವರು ತುಂಬ ಒಳ್ಳೆಯವರು. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರು. ಖುಷಿಯಾದ ವಿಷಯವೆಂದರೆ ನಾನು ಪ್ರೆಗ್ನೆಂಟ್ ಆದೆ. ಅಪ್ಪ ಅಮ್ಮ ಇಬ್ಬರೂ ಕೂಡ ಟ್ವಿನ್ಸ್ ಆಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅಂತ ದೇವರ ಹತ್ತಿರ ಪ್ರಾರ್ಥಿಸಿದೆ. ಆದರೆ ದೇವರು ಒಮ್ಮೊಮ್ಮೆ ನಾವು ಹೇಳುವ ಮಾತನ್ನು ಕೇಳುತ್ತಾನೆ, ನಾವು ಕೇಳಿದ್ದನ್ನು ಕೊಡುತ್ತಾನೆ. ಬದುಕು ಚೆನ್ನಾಗಿ ಸಾಗುತ್ತಿದೆ. ಆದರೆ ಪುನಃ ಒಂದು ಸಮಸ್ಯೆ. ಶಾಸ್ತ್ರದ ಪ್ರಕಾರ ಅಮ್ಮನ ಮನೆಯಲ್ಲಿ ಬಾಣಂತನ ನಡೆಯಬೇಕಂತೆ. ಮೊದಲ ಬಾರಿಯದು. ನಾನು ಎಷ್ಟೇ ಬೇಡ ಅಂತ ಹೇಳಿದರೂ ನನ್ನ ಮನೆಯಲ್ಲಿ ಒಪ್ಪಿಲ್ಲ. ನನ್ನ ಅತ್ತೆ ಕೊನೆ ಪಕ್ಷ ಸ್ವಲ್ಪ ದಿನಗಳಾದರೂ ನಿನ್ನ ಅಕ್ಕನ ಮನೆಯಲ್ಲಿ ಇರಬಹುದು, ಮಕ್ಕಳಿಗೆ ಮತ್ತು ನಿನಗೆ ಕೇಡಾಗುತ್ತದೆ ಇಲ್ಲೇ ಇದ್ದರೆ. ಈ ರೀತಿಯ ಶಾಸ್ತ್ರಗಳನ್ನು ಕೇಳಿ ನನಗೆ ತುಂಬ ಸಂಕಟವಾಯಿತು. ನನ್ನ ಗಂಡನನ್ನು ಕೂಡ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಅವರು ನನ್ನ ಪ್ರಾಣ. ನನ್ನ ಕಷ್ಟದ ಸಮಯದಲ್ಲಿ ಸುಖದ ಸಮಯದಲ್ಲಿ ಯಾವಾಗಲೂ ಜೊತೆಗಿದ್ದರು. ಅಪ್ಪ ಅಮ್ಮನನ್ನು ಬಿಟ್ಟರೆ ಅವರೇ ನನಗೆ ಎಲ್ಲ. ನನ್ನ ಗಂಡನೂ ಕೂಡ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಅವರು ಹೇಳುತ್ತಾರೆ, ಪ್ರತಿದಿನವೂ ನಾನು ನಿನ್ನ ಮನೆಗೆ ಬಂದು ಹೋಗುತ್ತೇನೆ, ಯೋಚಿಸಬೇಡ. ಸ್ವಲ್ಪ ದಿನ, ಒಂದು 15-20 ದಿನ ಇದ್ದು ಬಾ ಸಾಕು ಅಂತ ಪ್ರೀತಿಯಿಂದ ಮುತ್ತನ್ನು ಕೊಟ್ಟರು. ಅವರು ಹೇಳಿದ ಮೇಲೆ ನಾನು ಇಲ್ಲ ಅಂತ ಹೇಗೆ ಹೇಳಲು ಸಾಧ್ಯ? ಅಕ್ಕನನ್ನು ಕರೆಸಿ ಅವಳ ಮನೆಗೆ ಹೋದೆ. ಇಬ್ಬರು ಮಕ್ಕಳನ್ನು ನೋಡಿಕೊಳ್ಳಲು ಇಬ್ಬರು ಕೆಲಸದವರನ್ನು ಕರೆದುಕೊಂಡು ಹೋಗಿದ್ದೆ.
ಅಕ್ಕನದು ಒಂದು ರೀತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಈ ರೀತಿ ಸುಖ ಸೌಕರ್ಯಗಳು ಇಲ್ಲ. ಅದಕ್ಕಾಗಿ ಅವಳಿಗೆ ನನ್ನನ್ನು ಕಂಡರೆ ಸ್ವಲ್ಪ ಹೊಟ್ಟೆ ಉರಿ. ನನ್ನ ಗಂಡ ಪ್ರತಿದಿನವೂ ಗಂಡೆಗೆ ಒಂದು ಬಾರಿ ಫೋನ್ ಮಾಡುತ್ತಾರೆ. ನನ್ನನ್ನು ನೋಡಲು ಬರುತ್ತಾರೆ, ಒಮ್ಮೊಮ್ಮೆ ಇಲ್ಲೇ ಉಳಿಯುತ್ತಾರೆ. ಆಗ ಅವಳು ಇನ್ನೂ ಪರದಾಡುತ್ತಾಳೆ, ನೀನು ನಿನ್ನ ಗಂಡ ಸೇರಬೇಡಿ, ಸೇರಿದರೆ ಮಗುವಿನ ಹಾಲು ಹೊಡೆದು ಹೋಗುತ್ತದೆ. ಆ ವಿಷಯವನ್ನು ಮಾತನಾಡುತ್ತಾಳೆ. ಅಸಹ್ಯ ಅಕ್ಕ, ನನ್ನ ಕಷ್ಟ ನನಗೆ ಗೊತ್ತು. ಸಿಸರಿನ್ ಆಗಿರುವುದು, ಇನ್ನೂ ಸ್ಟಿಚಸ್ ಇದೆ. ಎಷ್ಟು ಇದೆ ನಿನ್ನದು ಅಷ್ಟು ನೋಡಿಕೊ. ಇನ್ನೊಂದು ವಾರ ಇರುತ್ತೇನೆ ಅಷ್ಟೆ. ಟಾರ್ಚರ್ ಮಾಡಬೇಡ ಅಕ್ಕ. ಅಂದರೆ ತಾಯಿಯ ರೀತಿ ಇರಬೇಕು. ತಂಗಿಗೆ ಒಳ್ಳೆಯದಾದರೆ ಅದರಲ್ಲೂ ಕೂಡ ಅಸೂಯೆ ಪಡಬೇಡ. ನಿನಗೂ ಕೂಡ 2 ಹೆಣ್ಣು ಮಕ್ಕಳಿದ್ದಾರೆ. ನನ್ನ ಮಾತಿಗೆ ಅಕ್ಕ ಕೋಪಗೊಂಡಳು. ಆದರೆ ಅವಳ ಗಂಡ ಮನೆಯಲ್ಲೇ ಇದ್ದ. ಇನ್ನೂ ಮಾತನಾಡಿದರೆ ಜಗಳವಾಗುತ್ತದೆ ಅಂತ ಅವಳು ಸುಮ್ಮನೆ ಹೊರಟು ಹೋದಳು. ಇದೇ ಕೋಪದಲ್ಲಿ ಇರಬೇಕಾದರೆ ಇದಕ್ಕಿಂತ ಅವರ ಮನೆಗೆ ಯಾರೋ ಬಂದರು. ಆ ಧ್ವನಿ ಕೇಳಿದಂತೆ ಇದೆ. ಕಿಟಕಿಯಲ್ಲಿ ನೋಡಿದಾಗ ಹೋಗಿ ಬೆಚ್ಚಿಬಿದ್ದೆ. ಅದು ಬೇರೆ ಯಾರೂ ಅಲ್ಲ, ನಾನು ಕಾಲೇಜಿನಲ್ಲಿ ಓದಿರಬೇಕಾದರೆ ನನ್ನನ್ನು ಪ್ರೀತಿಸುತ್ತಿದ್ದ ಹುಡುಗ ನನ್ನ ತುಟಿಗೆ ಮುತ್ತು ಕೊಟ್ಟ ಅಂತ ಅವನ ಜೊತೆ ಬ್ರೇಕಪ್ ಮಾಡಿಕೊಂಡೆ ಅಂತ ಹಳೆಯ ವಿಷಯವನ್ನು ನೆನೆಸಿಕೊಂಡು ಭಯಪಟ್ಟೆ. ಅವನು ಏಕೆ ಇಲ್ಲಿಗೆ ಬಂದ ಅಂತ ನಂತರ ತಿಳಿಯಿತು. ಭಾವನ ಕಸಿನ್ ಬ್ರದರ್ ಅಂತ. ಇಲ್ಲೇ 3-4 ದಿನ ಇರುತ್ತಾನೆ. ನಾನು ಅಷ್ಟರಲ್ಲೇ ನನ್ನ ಗಂಡನಿಗೆ ಫೋನ್ ಮಾಡಿದೆ, ನನ್ನ ಕೈಯಲ್ಲಿ ಆಗುತ್ತಿಲ್ಲ, ಮನೆಗೆ ಕರೆದುಕೊಂಡು ಹೋಗಿ ಅಂತ. ಅದಕ್ಕೆ ಅವರು, ಇಲ್ಲ, ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ, ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಮನೆದೇವರ ಪೂಜೆಗೆ ಹೋಗಿದ್ದಾರೆ. ಅಲ್ಲಿಂದ ಬಂದ ಮೇಲೆ ಆ ಮನೆ ಬಂದು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರಂತೆ ಅಂತ ಹೇಳಿದರು. ನಾನು ಕೂಡ ವಿಧಿ ಇಲ್ಲದೆ ಒಪ್ಪಲೇಬೇಕಾಗಿತ್ತು. ತುಂಬ ಸಮಯದ ನಂತರ ಅಕ್ಕ ಬಂದು ಹೇಳುತ್ತಾಳೆ, ನಿನ್ನ ಕಾಲೇಜ್ ಕ್ಲಾಸ್ಮೇಟ್ ಅಂತೆ, ನೋಡು ಬಂದಿದ್ದಾನೆ, ನನ್ನ ಗಂಡನ ತಮ್ಮ ಅಂತ ಪರಿಚಯ ಮಾಡಿಸಿಕೊಟ್ಟಳು. ಅವನನ್ನು ನೋಡಿದ ತಕ್ಷಣ ಸುಂದರವಾಗಿರುವ ನನ್ನ ಸಂಸಾರ ಇನ್ನು ಸ್ವಲ್ಪ ದಿನಗಳಲ್ಲಿ ಹಾಳಾಗಿ ಬಿಡುತ್ತದೆ ಅಂತ. ಆದರೆ ಅವನ ಮುಖದಲ್ಲಾಗಲಿ ಅವನ ಧ್ವನಿಯಲ್ಲಾಗಲಿ ಯಾವುದೇ ರೀತಿಯ ಮುಜುಗರವಾಗಲಿ ಕೋಪವಾಗಲಿ ಪ್ರೀತಿಯಾಗಲಿ ಇರಲಿಲ್ಲ. ನಾರ್ಮಲ್ ಆಗಿ ಇದ್ದ ಎಲ್ಲವನ್ನು ಮರೆತು ಬಿಟ್ಟಿರಬೇಕು ಅಂತ ನಾನು ಕೂಡ ಚೆನ್ನಾಗಿ ಮಾತನಾಡಿಸಿದೆ. ಅವನು ಮಾತನಾಡಿದ ನನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡೆ. ಅವನು ಕೂಡ ನಾರ್ಮಲ್ ಆಗಿ ಇದ್ದ. ಮೊದಲ ದಿನ ಕಳೆದು ಹೋಯಿತು. ನಂತರ ಧೈರ್ಯ ಬಂತು. ಅವನು ನನ್ನನ್ನು ಮರೆತು ಬಿಟ್ಟಿದ್ದಾನೆ, ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ನಾರ್ಮಲ್ ಆಗಿ ಮಾತನಾಡುತ್ತಿದ್ದ. ನಾನು ಕ್ಯಾಶುಯಲ್ ಆಗಿದ್ದೆ. ನನಗೆ ನನ್ನ ಮಕ್ಕಳನ್ನು ನೋಡಿಕೊಳ್ಳುವುದು, ಅವರ ಲಾಲನೆ ಪಾಲನೆಯಲ್ಲಿ ತುಂಬ ಸಮಯ ಕಳೆಯುತ್ತಿದ್ದೆ. ಒಂದು ದಿನ ಅಕ್ಕ ಬಾವ ಎಲ್ಲರೂ ಹೊರಗೆ ಹೋಗಿದ್ದರು ಯಾವುದೋ ಕೆಲಸದ ಮೇಲೆ. ಇವನು ಬಹಳ ಬೇಗ ಮನೆಗೆ ಬಂದವನು ಅವನ ರೂಮಿನಲ್ಲಿ ಹೋಗಿ ಸೇರಿಕೊಂಡ. ನಾನು ನನ್ನ ರೂಮಿನಲ್ಲಿ ಇದ್ದೆ. ಸ್ವಲ್ಪ ಸಮಯದ ಬಳಿಕ ಅಡುಗೆ ಮನೆಯಲ್ಲಿ ಏನೋ ವಾಸನೆ ಬರುತ್ತಿತ್ತು. ಹೋಗಿ ನೋಡಿದರೆ ಅಡುಗೆ ಮಾಡಲು ಹೋಗಿ ಎಲ್ಲ ಸಿರಿಸಿದ್ದಾನೆ. ಎಲ್ಲವನ್ನು ಸರಿ ಮಾಡಿದೆ. ಅಷ್ಟರಲ್ಲಿ ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನನ್ನು ರೂಮಿಗೆ ಎತ್ತುಕೊಂಡು ಹೋದ. ಅವನು ದಷ್ಟಪುಷ್ಟವಾಗಿದ್ದರಿಂದ ನನ್ನ ಕೈಯಲ್ಲಿ ಬಿಡಿಸಿಕೊಳ್ಳಲು ಆಗಿಲ್ಲ. ನನ್ನ ಬಾಯಿಗೆ ಬಟ್ಟೆಯನ್ನು ತುರುಕಿ ಇರುವುದರಿಂದ ಕಿರುಚಲು ಸಾಧ್ಯವಾಗಲಿಲ್ಲ. ನನ್ನ ಜೊತೆ ಕೆಟ್ಟದಾಗಿ ವರ್ತಿಸಲು ಪ್ರಯತ್ನಿಸಿದ. ತಬ್ಬಿಕೊಳ್ಳುವುದು, ಮುತ್ತು ಕೊಡಲು ಹತ್ತಿರ ನಾನು ಹಾಕಿರುವ ಬಟ್ಟೆಯನ್ನು ಹರಿದ. ನನ್ನ ಕೂದಲನ್ನು ಗಲೀಜು ಮಾಡಿದ. ಅವನು ಕೂಡ ಶರ್ಟನ್ನು ಬಿಚ್ಚಿದ. ಅವನ ಕೂದಲನ್ನು ಕೆದರಿದ. ಏನು ಮಾಡುತ್ತಿದ್ದಾನೆ ಅಂತ ಅರ್ಥವಾಗುತ್ತಿಲ್ಲ. 2 ನಿಮಿಷದ ಬಳಿಕ ಯಾವುದೋ ಒಂದು ಕಾರ್ ಬಂತು. ನೋಡಿದರೆ ಅದು ನನ್ನ ಗಂಡನ ಕಾರು. ನನ್ನ ಗಂಡ ಬಾಗಿಲನ್ನು ತಟ್ಟಿದರು ಶರ್ಟ್ಲೆಸ್ ಆಗಿ. ಭಾವನ ತಮ್ಮ ಹೋಗಿ ಬಾಗಿಲು ತೆಗೆದ. ನಾನು ಕೂಡ ಅವನ ಹಿಂದೆ ಹೋದೆ. ನಮ್ಮಿಬ್ಬರನ್ನು ನೋಡಿ ನನ್ನ ಗಂಡ ಸ್ವಲ್ಪ ಹೊತ್ತು ಶಾಕ್ ಆದರು. ಆಗ ಅವನು ಹೇಳುತ್ತಾನೆ, ನಾವಿಬ್ಬರು ಸ್ವಲ್ಪ ಬ್ಯುಸಿಯಾಗಿದ್ದೇವೆ, ಒಂದು 10 ನಿಮಿಷ ಬಿಟ್ಟು ಬಂದಿದ್ದರೆ ಎಲ್ಲ ಸರಿ ಹೋಗುತ್ತಿತ್ತು ಅಂತ ಗಲಾಟೆ ಮಾಡಿದ. ರೀ ಅಂತ ನಾನು ಅಳಲು ಶುರು ಮಾಡಿದೆ. ಹಾಗಾದರೆ ಇವರು ನಿನ್ನ ಗಂಡನ? ನಮ್ಮಿಬ್ಬರ ವಿಷಯ ಗೊತ್ತಾ ಇವರಿಗೆ? ನಾವಿಬ್ಬರು ಹಳೆಯ ಪ್ರೇಮಿಗಳು. ಮದುವೆಯಾದರೂ ಕೂಡ ನಿನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ. ಬಾಡಿ ಶೇಪ್ ಕೂಡ ಚೇಂಜ್ ಆಗಿಲ್ಲ. ಇವರ ಭಾವ ನನ್ನ ಅಣ್ಣ. ಅವಳು ಇಲ್ಲಿ ಬಂದಿರುವುದೇ ನನ್ನ ಜೊತೆ ಸ್ವಲ್ಪ ಸಮಯ ಕಳೆಯಲು. ಪ್ರತಿದಿನವೂ ನಮ್ಮಿಬ್ಬರದು ಒಂದು ರೀತಿಯ ಮಧುರವಾದ ರಾತ್ರಿ ಆಗಿರುತ್ತದೆ ಅಂತ ಇನ್ನೂ ಏನನ್ನೋ ಹೇಳಲು ಬಾಯಿ ತೆಗೆದ. ಅಷ್ಟರಲ್ಲಿ ನನ್ನ ಗಂಡ ಅವನ ಕೆನ್ನೆಗೆ ಚೆನ್ನಾಗಿ ಬಾರಿಸಿದರು. ನಾನು ಇನ್ನೂ ಅಳುತ್ತಿದ್ದೆ ಜೋರಾಗಿ. ಆ ಶಬ್ದಕ್ಕೆ ಮಕ್ಕಳು ಕೂಡ ಅಳುತ್ತಿದ್ದರು. ನಾನು ಅವರ ಹತ್ತಿರ ಓಡಿ ಹೋದೆ. ಸ್ವಲ್ಪ ಸಮಯದ ಬಳಿಕ
ನನ್ನ ಗಂಡ ನನ್ನ ಹತ್ತಿರ ಬಂದ. ನಾನು ಅಳಲು ಶುರು ಮಾಡಿದೆ. ಪ್ಲೀಸ್ ನನ್ನನ್ನು ನಂಬಿ, ಏನೂ ಆಗಿಲ್ಲ. ಅವನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದ, ನಾನು ಪ್ರೀತಿಸುತ್ತಿದ್ದೇನೆ. ಅವನು ಕೆಟ್ಟದಾಗಿ ವರ್ತಿಸಲು ಆರಂಭಿಸಿದ, ಅದಕ್ಕೆ ನಾನು ಅವನನ್ನು ಬಿಟ್ಟಿದ್ದು. ಈಗಲೂ ಕೂಡ ಏನೂ ಆಗಿಲ್ಲ. ಸುಮ್ಮನೆ ನಮ್ಮಿಬ್ಬರ ಸಂಬಂಧ ಹಾಳಾಗಲಿ ಅಂತ ಅವನು ನಾಟಕ ಮಾಡುತ್ತಿರುವುದು. ನಾನು ನಿಮಗೆ ಎಂದೂ ಕೂಡ ಮೋಸ ಮಾಡಿಲ್ಲ, ಇಂದೂ ಕೂಡ ಮಾಡುವುದಿಲ್ಲ. ನಾನು ಅಳಲು ಶುರು ಮಾಡಿದೆ. ನನ್ನ ಗಂಡ ನನಗೆ ಡೈವರ್ಸ್ ಕೊಟ್ಟು ಬಿಡುತ್ತಾನೆ. ನನ್ನ ಮಕ್ಕಳ ಜೀವನ, ನನ್ನ ಇಬ್ಬರು ಮಕ್ಕಳು, ಅವರನ್ನು ಹೇಗೆ ಸಾಕೋದು? ಈ ರೀತಿ ಆಲೋಚನೆಯಿಂದ ಇದ್ದವಳನ್ನು ನನ್ನ ಗಂಡ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತನ್ನು ಕೊಟ್ಟ. ನನಗೆ ಏನೂ ಅರ್ಥವಾಗಲಿಲ್ಲ. ನೀನು ದೇವತೆ, ನಿನ್ನ ಮೇಲೆ ನಾನು ಅನುಮಾನ ಪಡುವುದಿಲ್ಲ. 3 ವರ್ಷಗಳ ಕಾಲ ನಾವಿಬ್ಬರು ಒಟ್ಟಿಗೆ ಬಾಳಿದ್ದೇವೆ. ಯಾವುದಾದರೂ ಗಂಡಸರು ಬಂದರೆ ಅವರ ಎದುರುಗಡೆ ನೀನು ನಿಲ್ಲುವುದಿಲ್ಲ. ಅಂಥ ಹುಡುಗಿ ಈ ರೀತಿ ಕೆಲಸ ಮಾಡುತ್ತಾಳೆ ಅಂದರೆ ನಾನು ಹೇಗೆ ನಂಬಲಿ? ನಿಮ್ಮ ಅಕ್ಕನ ಮನೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಹಿಡನ್ ಕ್ಯಾಮ್ರಾವನ್ನು ಇಟ್ಟಿದ್ದೆ. ಇಲ್ಲಿ ಏನೇ ಆದರೆ ನನಗೆ ಎಲ್ಲ ತಿಳಿಯುತ್ತಿತ್ತು. ನನ್ನ ಫೋನಿಗೆ ಅಪ್ಡೇಟ್ಗಳು ಬರುತ್ತಿತ್ತು. ನಾನು ಎಲ್ಲವನ್ನು ನೋಡಿದೆ. ದಯವಿಟ್ಟು ಕ್ಷಮಿಸು. ನಿನಗೆ ತಿಳಿಸದ ಹಾಗೆ ಕ್ಯಾಮ್ರಾವನ್ನು ಇಟ್ಟಿದ್ದೆ. ನಿನ್ನ ಮೇಲೆ ಸಂಶಯ ಅಂತ ಆಗಲಿ, ಅಥವಾ ನೀನು ನನಗೆ ಮೋಸ ಮಾಡುತ್ತೀಯ, ಅಥವಾ ನಿಮ್ಮ ಅಕ್ಕ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ, ಆ ರೀತಿ ವಿಷಯವೇನೂ ಅಲ್ಲ. ನಿನ್ನ ಅಕ್ಕ ನನ್ನ ಜೊತೆ ಸ್ವಲ್ಪ ಕಠೋರವಾಗಿ ಮಾತನಾಡುತ್ತಿದ್ದಳು. ಅದರ ಜೊತೆಗೆ ನಿನ್ನ ಮೇಲೆ ನನ್ನ ಹತ್ತಿರ ಚಾಡಿ ಹೇಳುತ್ತಾಳೆ. ಯಾವುದೇ ಅಕ್ಕ ಆ ರೀತಿ ಮಾಡುವುದಿಲ್ಲ. ತಂಗಿ ತಪ್ಪು ಮಾಡಿದ್ದರೆ ಮುಚ್ಚಿಡುತ್ತಾಳೆ. ಆ ರೀತಿ ಇರುವ ಅಕ್ಕ ಎಲ್ಲಿ? ನಿನ್ನ ಅಕ್ಕ ನಿನ್ನನ್ನು ಬೀದಿಗೆ ತಂದು ಇಡುತ್ತಾಳೆ. ನಿನಗೆ ಸಮಸ್ಯೆ ಅಂತೂ ಇಲ್ಲಿ ಆಗುತ್ತದೆ ಅಂತ ಭಾವಿಸಿದೆ. ಆ ಭಯಕ್ಕೆ ಕ್ಯಾಮ್ರಾವನ್ನು ಇಟ್ಟಿದ್ದು. ಮೊನ್ನೆ ಬಂದಾಗ ಅದು ಇಂದು ಉಪಯೋಗಕ್ಕೆ ಬಂತು. ಅವನನ್ನು ಚೆನ್ನಾಗಿ ಹೊಡೆದು ಕೇಳಿದಾಗ ಅವನು ಹೇಳುತ್ತಾನೆ, ನಿನ್ನ ಅಕ್ಕನಿಗೆ ನೀವಿಬ್ಬರು ಪ್ರೀತಿಸುತ್ತಿರುವ ವಿಷಯ ಗೊತ್ತಿತ್ತಂತೆ ಕಾಲೇಜಿನಲ್ಲಿ. ಈಗ ನಿನಗೆ ಸ್ವಲ್ಪವಾದರೂ ಮೆಂಟಲ್ ಆಗಲಿ ಅಂತ ಅವನನ್ನು ಇಲ್ಲಿಗೆ ಕಳಿಸಿರುವುದು ಅಂತ ಹೇಳಿ ಅವನು ಓಡಿ ಹೋದ. ಬೇರೆ ರೀತಿ ಕಷ್ಟ ಕೊಡಲು ಸಾಧ್ಯವಿಲ್ಲವೇ? ಇಲ್ಲ. ಅದಕ್ಕೆ ಈ ರೀತಿ ಎಲ್ಲವೂ ಪ್ಲ್ಯಾನ್ ಮಾಡಿ ನಿನ್ನನ್ನು ಮತ್ತು ಮಕ್ಕಳನ್ನು ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಇದೇ ಸಮಯಕ್ಕೆ ಕೆಲಸದವರು ಕೂಡ ಇಲ್ಲ. ಅವರು ಕೂಡ ಇವತ್ತೇ ರಜೆ ಹಾಕಿದ್ದಾರೆ. ನನಗೆ ತುಂಬ ದುಃಖವಾಗುತ್ತಿತ್ತು. ನನ್ನ ಸ್ವಂತ ಅಕ್ಕ ನನ್ನ ಮೇಲೆ ಈ ರೀತಿ ಮಾತನಾಡುತ್ತಿದ್ದಾಳೆ. ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಪ್ಪ ಅಮ್ಮನೂ ಕೂಡ ಬಿಟ್ಟು ಹೋಗಿದ್ದಾರೆ ಅಂತ ಗಟ್ಟಿಯಾಗಿ ಅವರನ್ನು ತಬ್ಬಿಕೊಂಡೆ. ಅವರ ಮನೆಯ ಕೆಲಸದವರನ್ನು ಕರೆದಿದ್ದರು. ಅವರೆಲ್ಲ ಬಂದು ನನ್ನನ್ನು ಮತ್ತು ಮಕ್ಕಳನ್ನು ಎತ್ತಿಕೊಂಡು ಮನೆಗೆ ಕರೆದುಕೊಂಡು ಹೋದರು. ನನ್ನ ಗಂಡ ನನ್ನ ಕೈಯನ್ನು ಹಿಡಿದುಕೊಂಡಿದ್ದ. ಅಕ್ಕ ಫೋನ್ ಮಾಡುತ್ತಾಳೆ ದಾರಿಯಲ್ಲಿ. ನಾನು ಹೋಗಬೇಕಾದರೆ ನಾನು ಅವಳ ಫೋನನ್ನು ಎತ್ತಿಲ್ಲ. ಅವಳು ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ. ಅಕಸ್ಮಾತ್ ಅವನಿಂದ ಇಂದು ಏನಾದರೂ ಅಚಾತುರ್ಯ ಮಾಡಿದ್ದರೆ ನನ್ನ ಬದುಕು ಹಾಳಾಗಿ ಹೋಗುತ್ತಿತ್ತು. ನನ್ನ ಗಂಡ ಮಾಡಿದ ಒಳ್ಳೆಯ ಕೆಲಸದಿಂದ ನಾನು ಬದುಕಿದೆ ಅಂತ ಪುನಃ ಅವರನ್ನು ತಬ್ಬಿಕೊಂಡೆ. ಮನೆಗೆ ಹೋಗಿ ಫ್ರೆಶ್ ಆದೆ. ಮಕ್ಕಳನ್ನು ಕೂಡ ಸರಿಯಾಗಿ ಸೆಟ್ ಮಾಡಿದೆ. ಈ ಮನೆಯಲ್ಲಿ ಬಂದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ನನ್ನ ಮನೆ, ನನ್ನವರು ಇದ್ದಾರೆ ಅಂತ. ಅಕ್ಕನ ಮನೆಯಲ್ಲಿ ಉಸಿರು ಕಟ್ಟುತ್ತಿತ್ತು. ನನ್ನ ಗಂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದ, ಆ ದೇವರೇ ಬಂದು ನಿನ್ನ ಮೇಲೆ ಚಾಡಿ ಹೇಳಿದರೆ ನಾನು ನಂಬೋದಿಲ್ಲ. ನೀನು ಎಂದಿಗೂ ನಾನು ಒಬ್ಬಳೇ ಅಂತ ಅಳಬೇಡ. ನಿನ್ನ ಜೊತೆ ಸದಾ ನಾನಿರುತ್ತೇನೆ ಅಂತ ಹೇಳಿ ನನ್ನ ತುಟಿಗೆ ಮುತ್ತನ್ನು ಕೊಟ್ಟರು. ಆ ಮುತ್ತಲ್ಲಿ ನಾವಿಬ್ಬರು ಬಂದಿಯಾದೆವು. ನಮ್ಮಿಬ್ಬರ ಬದುಕು, ನಮ್ಮ ಬದುಕು ಮಕ್ಕಳ ಜೊತೆ ಮುಂದೆ ಅದ್ಭುತವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.